ಇವತ್ತು ಭಾನುವಾರ ಆಗಿರೋದ್ರಿಂದ ಎದ್ದಿದ್ದು ಲೇಟ್ ಆಯಿತು. ತಿಂಡಿಗೆ ಕಡುಬು ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡಿ ಇಟ್ಟಿದ್ದೀನಿ. ನಾವು ಮಲೆನಾಡವ್ರು ಆಗಿರೋದ್ರಿಂದ ಕಡುಬು ಅಂದರೆ ನಮಗೆ ಫೇವ್ರೇಟ್ ತಿಂಡಿ. ಸೊ ಇವಾಗ ಕಿಚನ್ಗೆ ಹೋಗ್ತಾ ಇದ್ದೀನಿ. ಕಾಫಿ ಮಾಡೋಕ್ಕೆ ಇಟ್ಟಿದ್ದೀನಿ. ಕಡುಬು ಮಾಡೋಕ್ಕೆ ನೀರು ಇಟ್ಕೊಂಡಿದ್ದೆ. ಅಷ್ಟೊತ್ತಿಗೆ ನೀರು ಚೆನ್ನಾಗಿ ಕುದೀತಾ ಇತ್ತು. ಅಕ್ಕಿ ಹಿಟ್ಟು ಹಾಕ್ಕೊಂಡೆ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಅದನ್ನ ಹಾಗೆ ಬೇಯಕ್ಕೆ ಬಿಡಬೇಕು. ಚೆನ್ನಾಗಿ ತಿರ್ಸ್ಕೊಳ್ಬೇಕು. ಸೇಮ್ ಮುದ್ದೆ ಥರನೇ ಪ್ರೋಸೆಸ್ ಇರುತ್ತೆ ಕಡುಬು ಮಾಡೋದು ಕೂಡ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರು ನೀವು ಹೆಂಗೆ ಕಡುಬು ಮಾಡೋದು ಅಂತ ಹೇಳಿಬಿಟ್ಟು. ಅವರಿಗೋಸ್ಕರ ಇವತ್ತಿನ ವೀಡಿಯೋನ ನಾನು ಮಾಡ್ತಾಯಿದ್ದೀನಿ. ಅದು ಹಾಗೆ ಸ್ವಲ್ಪ ಹೊತ್ತು ಬೇಯ್ಕೊಳ್ಳೋಕೆ ಬಿಡಬೇಕು. 1-2 ನಿಮಿಷ ಬಿಟ್ಟರೆ ಸಾಕು. ಈ ಕಡೆ ನಾನು ಯಾವಾಗಲೂ ಬೆಲ್ಲದ ಕಾಫಿ ಮಾಡೋದು. ಊರಿಂದ ಕಾಫಿ ಪುಡಿ ಬೆಲ್ಲ ತಂದಿಟ್ಕೊಂಡಿರ್ತೀನಿ. ಸಕ್ಕರೆ ಕಾಫಿ ನಮ್ಮ ಮನೆಯವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ಬೆಲ್ಲದ ಕಾಫಿನೇ ಮಾಡ್ಕೊತೀನಿ. ಬೆಲ್ಲದ ಕಾಫಿಗೆ ಡೈರೆಕ್ಟಾಗಿ ಹಾಲು ಹಾಕಿದ್ರೆ ಒಡೆದೋಗ್ಬಿಡುತ್ತೆ ಕಾಫಿ ಅಂತ ಹೇಳಿ ಡಿಕಾಕ್ಷನ್ ಸಪ್ರೇಟಾಗಿ ಮಾಡ್ಕೊಬೇಕು. ಹಿಟ್ಟು ರೆಡಿ ಆಗಿತ್ತು. ಅದನ್ನ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಆರಕ್ಕೆ ಬಿಡಬೇಕು. ನಾನು ಹಸು ಹಾಲು ತಗೊಳ್ತೀನಿ. ಅದನ್ನ ಕಾಯಕ್ಕೆ ಇಡೋಣ ಅಂತ ಹೇಳಿಬಿಟ್ಟು ಬೇರೆ ಪಾತ್ರೆಗೆ ಹಾಕಿ ಹಾಲು ಕಾಯಕ್ಕೆ ಇಟ್ಕೊಂಡೆ. ಕಡುಬಿನ ಹಿಟ್ಟನ್ನು ಇನ್ನೊಂದು ಕಡೆ ಬೇರೆ ಪಾತ್ರೆಗೆ ಹಾಕಿಬಿಟ್ಟು ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ ಬಿಟ್ಟಿದ್ದೆ. ಅದು ತಣ್ಣಗಾಗ್ತಾ ಇತ್ತು. ಅಷ್ಟೊತ್ತಿಗೆ ಹಾಲು ಕಾಯಿಸ್ಕೊಂಡೆ. ಆಮೇಲೆ ಕಡುಬು ಮಾಡೋಕ್ಕೆ ಸರ್ಗೋಲನ್ನ ರೆಡಿ ಮಾಡಿಕೊಂಡೆ. ನೀರೆಲ್ಲ ಕುದಿಯೋಷ್ಟೊತ್ತಿಗೆ ಕಡುಬು ಕೂಡ ರೆಡಿ ಆಯಿತು. ಸೇಮ್ ಇಡ್ಲಿ ಥರನೇ ಪ್ರೋಸೆಸ್ಸು. ಹಾಕಿಬಿಟ್ಟು ಕಡುಬನ್ನ ಬೇಯಿಸ್ಕೊಳ್ಬೇಕು. 20 ನಿಮಿಷ ಬೆಂದರೆ ಸಾಕು, ಕಡುಬು ರೆಡಿ ಆಗುತ್ತೆ. ಅಷ್ಟೊತ್ತಿಗೆ ಕಾಯಿ ಚಟ್ನಿ ಕೂಡ ಮಾಡಿಕೊಂಡೆ. ಬೇರೇನು ಸಾಂಬಾರು ಇರಲಿಲ್ಲ ಕಡುಬಿಗೆ ಅವತ್ತು. ಮಧ್ಯಾಹ್ನಕ್ಕೆ ಏನಾದರೂ ನಾನ್ ವೆಜ್ ಮಾಡೋಣ ಅಂತ ಹೇಳಿ ಕಡುಬು ಜಾಸ್ತಿನೇ ಮಾಡಿದ್ದೆ. ಬೆಳಿಗ್ಗೆ ಚಟ್ನಿ ಜೊತೆಗೆ 3 ಕಡುಬನ್ನ ತಿಂದಾಯಿತು. ಇನ್ನು ಉಳಿದಿರೋ ಕಡುಬೆಲ್ಲ ಹಾಗೆ ಇಟ್ಟಿದ್ದೆ. ಮಧ್ಯಾಹ್ನಕ್ಕೆ ಫಿಶ್ ತಗೊಂಬಂದರು. ಆಮೇಲೆ ಫಿಶ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡೆ. ಕೆಂಪು ಮೆಣಸು, ಕಾಳು ಮೆಣಸು, ಜೀರಿಗೆ ಮೆಣಸು ತಗೊಂಡಿದ್ದೀನಿ ನಾನು. ಇದೆಲ್ಲ ಊರಿಂದ ತೊಗೊಂಬಂದು ಇಟ್ಕೊಂಡಿದ್ದೆ. ಹಾಗೆ ಹುಣಸೆ ಹುಳಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಜೀರಿಗೆ, ಅರಿಶಿನ ಪುಡಿ, ಧನಿಯಾ. ಹಾಗೆ ಫ್ರೈ ಮಾಡ್ಕೊಳ್ಳೋಕ್ಕೆ ಈರುಳ್ಳಿ, ಟೊಮೊಟೊ, ಕರಿಬೇವು ತಗೊಂಡೆ. ರುಬ್ಬಕ್ಕೆ ಸ್ವಲ್ಪ ಕಾಯಿ, ಹುಳಿಗೆ ಎಕ್ಸ್ಟ್ರಾ ಲಿಂಬೆಹಣ್ಣು ಮತ್ತು ಉಪ್ಪು ಎತ್ತಿಟ್ಕೊಂಡೆ. ಇವಾಗ ಫ್ರೈ ಮಾಡ್ಕೊಳೋಕ್ಕೆ ಬಾಣಲೆ ಇಟ್ಕೊಂಡ್ಬಿಟ್ಟು ಇದೆಲ್ಲ ಮಸಾಲನೂ ಹಾಕ್ಕೊಂಡೆ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಧನಿಯಾ, ಜೀರಿಗೆ, ಕಾಳು ಮೆಣಸು, ಸ್ವಲ್ಪ ಕರಿಬೇವು ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಅದನ್ನ ಫ್ರೈ ಮಾಡಿಕೊಂಡೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಅದ್ರ ಜೊತೆಗೆ ತೆಂಗಿನಕಾಯಿನೂ ಹಾಕಿಬಿಟ್ಟು ರುಬ್ಕೊಂಡಿರೋದಾಯಿತು. ಖಾರ ರೆಡಿ ಆಯಿತು. ಇವತ್ತು ನಾನು ಊರಿಂದ ತಂದಿರೋ ಮಡಿಕೆನಲ್ಲಿ ಫಿಶ್ ಸಾಂಬಾರು ಮಾಡ್ತಾಯಿದ್ದೀನಿ. ಫಿಶ್ ಯಾವಾಗಲೂ ಮಡಿಕೆಲೇ ಮಾಡೋದು ನಾನು. ಪ್ರಾನ್ಸ್ ಆಗಿರೋದ್ರಿಂದ ಸ್ವಲ್ಪ ಕರಿಬೇವನ್ನ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಎಣ್ಣೆ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಜಾಸ್ತಿ. ಫಿಶ್ಶಿಗೆಲ್ಲ ಕೊಬ್ಬರಿ ಎಣ್ಣೆನೇ ಚೆನ್ನಾಗಿರುತ್ತೆ. ಆಮೇಲೆ ಎಣ್ಣೆ ಕಾದ್ಮೇಲೆ ಕರಿಬೇವು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಸ್ವಲ್ಪ ಟೊಮೊಟೊ ಹಾಕ್ಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟು ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ. ಟೊಮೊಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆಗಲಿ. ಬೇರೆ ಫಿಶ್ಗಾದರೆ ಟೊಮೊಟೊ ಯೂಸ್ ಮಾಡಲ್ಲ, ಬಟ್ ಫ್ರಾನ್ಸ್ಗೆ ಚೆನ್ನಾಗಿರುತ್ತೆ. ಈಗ ಫಿಶ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ರುಬ್ಬಿರೋ ಮಸಾಲನೂ ಹಾಗೆ ಹಾಕ್ಕೊಂಡು ಎಕ್ಸ್ಟ್ರಾ ನೀರು ಎಷ್ಟು ಬೇಕು ನೋಡಿಬಿಟ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಹಾಗೆ ಸ್ವಲ್ಪ ಬೇಯಕ್ಕೆ ಬಿಡಿ. ನೋಡಿ ಫಿಶ್ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. 15 ಮಿನಿಟ್ಸ್ ಬಿಟ್ಟರೆ ಫಿಶ್ ಸಾಂಬಾರು ರೆಡಿ ಆಯಿತು. ಜೊತೆಗೆ ಸ್ವಲ್ಪ ಕಬಾಬ್ ಕೂಡ ಮಾಡಿದ್ದು. ಊಟ ಆಯಿತು.